ಹೆಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತರುಣೇಶ್ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದ್ರೆ ಶ್ರೀರಾಮನವಮಿ ಇದೆ ಇವತ್ತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಕುಣಿಗಲ್ಲಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 4 o'clock ಆಗಿದೆ. ಪೂಜೆ ಎಲ್ಲ ಮುಗಿಸಿದೀವಿ. ಇವಾಗ ಹೊರಡೋಣ ಅಂತ ಹೊರಟಿದ್ದೀವಿ. ಸೊ ಬನ್ನಿ, ಅಲ್ಲಿ ನಾವು ಹೋಗ್ತೀವಲ್ಲ ಕುಣಿಗಲ್ಲಿಗೆ, ಅಲ್ಲಿಗೆ ಯಾವ ಥರ ಇರುತ್ತೆ ದೇವಸ್ಥಾನ, ಹೇಗಿರುತ್ತೆ ರಾಮನವಮಿ ಅಂತ ತೋರಿಸ್ತೀವಿ. ರಾಮನವಮಿಲಿ ಸ್ಪೆಷಲ್ಲು ಪಾನಕ, ಮಜ್ಜಿಗೆ, ಪಲಾರ ಇದ್ದೇ ಇರುತ್ತೆ. ಸೊ ನಮಗೆ ರಾಮನವಮಿ ಅಂತ ಬಂದರೆ ಹಳ್ಳಿ ಕಡೆ ಊರಲ್ಲಿರುವಾಗ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡೋರು. ಸೊ ಅವಾಗ ಪಾನಕ, ಪಲಾರ ಎಲ್ಲ ಕೊಡೋರು. ನಾವು ಬಾಟ್ಲಿ ಆ ಥರದ್ದೆಲ್ಲ ಇಟ್ಕೊಂಡು ಹೋಗ್ತಾ ಇದ್ವಿ. ಸೊ ಅದೇ ನೆನಪಾಗುತ್ತೆ ನನಗೆ ರಾಮನವಮಿ ಅಂತ ಅಂದರೆ. ಸೊ ಇವಾಗ ಆ ಥರ ಏನಿಲ್ಲ. ದೇವಸ್ಥಾನಕ್ಕೆ ಹೋಗಿ ಹಾಗೆ ಸಿಂಪಲಾಗಿ ಬರೋಣ ಅಂತ ಹೊರಟಿದ್ವಿ. ಸೊ ಬೆಳಗ್ಗೆನೇ ಹೋಗ್ಬೇಕಿತ್ತು. ಸೊ ಮಧ್ಯಾಹ್ನ ತುಂಬ ಬಿಸಿಲಿರ್ತಿತ್ತಲ್ಲ, ಸೊ ಹಾಗಾಗಿ ಹೋಗಿರಲಿಲ್ಲ. ಇವಾಗ ಬಿಸಿಲು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಇವಾಗ 4:20 ಆಗಿದೆ ಟೈಮು. ಇವಾಗ ಹೋಗಿ ಮುಗಿಸ್ಕೊಂಡು ಬರೋಣ ಬನ್ನಿ. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸ್ಟ್ಯಾಚು ತೋರಿಸ್ತೀನಿ ನೋಡಿ. ಅಲ್ಲಿಗೆ ಹೋಗ್ತಾ ಇರೋದು ಇವಾಗ. ಎಷ್ಟಡಿ ಇದೆ ಅದು? 151 ಅಡಿ. 151 ಅಡಿ ಇದೆ ಅಂತೆ. 151. ದೂರದಿಂದ ಒಂದ್ ಸ್ವಲ್ಪ ದೊಡ್ಡ ತರ ಕಾಣುತ್ತೆ, ಹತ್ರದಿಂದ ನೋಡಿದ್ರೆ ಇನ್ನೂ ದೊಡ್ಡದು ಅನ್ನೋ ತರ ಕಾಣುತ್ತೆ. ನೋಡಿ ಹೋಗ್ತಾ ಇದೀವಿ. ಗೈಸ್ ಫೈನಲ್ ರೀಚ್ ಆದ್ವಿ. ಹಂಗೆ ನೋಡಿ ಯಾವ ತರ ಇದೆ ಅಂತ. ಅಲ್ಲೆಲ್ಲ ಫುಲ್ ಜೇನ್ ಗೂಡ್ ಕಟ್ಬಿಟ್ಟಿದೆ ನೋಡಿ. ನೋಡಿ ಹಿಂಗಿದೆ. ಜನ ಅಷ್ಟಿಲ್ಲ, ಇನ್ನೂ ಸಂಜೆ ಆದ್ಮೇಲೆ ಜನ ಬರ್ತಾರೆ. ಸಂಜೆ ಆದ್ಮೇಲೆ ಜನ ಬರ್ತಾರೆ. ಇಲ್ಲ ಬೆಳಗ್ಗೆನೇ ಬಂದು ಹೋಗಿರ್ತಾರೆ. ನಾನು ಆಲ್ರೆಡಿ 6 ಗಂಟೆಗೆ ರೀಚ್ ಆಗಿರೋದು. ಅಲ್ಲಿ ಶನಿಮಾತ್ಮನ ದೇವಸ್ಥಾನ, ಅಲ್ಲಿ ಶನಿಮಾತ್ಮನ ದೇವಸ್ಥಾನ ಇದೆ. ಈ ಕಡೆ ಹೋದರೆ ಏನು ಮಾಡಿದ್ದಾರೆ, ಭಕ್ತಿನಗರ ಅಂತ ಒಂದು ಮಾಡಿದ್ದಾರೆ. ಹಿಂಗಿದೆ ನೋಡಿ, ಸಖತ್ತಾಗಿದೆ ಮಾತ್ರ ದೇವಸ್ಥಾನ. ನೋಡ್ತಾ ಇದ್ರೆ ಒಂಥರ ಹೇಳ್ತಾರಲ್ಲ ಹಿಂಗೆ ದಂಗಾಗ್ಬಿಡ್ಬೇಕು ಅಂತ, ಹಂಗೈತೆ ದೇವಸ್ಥಾನ. ದೇವರು ಅಲ್ಲಿ ಜೂಮ್ ಹಾಕಿ ನೋಡಿ ಕಾಣಿಸಲ್ಲ. ಮಹಾತ್ಮ ಈ ಕಡೆ ಆಂಜನೇಯ, ಆ ಕಡೆದು ರಾಮ. ಅಲ್ಲೈತೆ ದೇವಸ್ಥಾನ, ಆಂಜನೇಯ ದೇವಸ್ಥಾನ. ಜನನೇ ಇಲ್ಲ, ಅಲ್ಲಿ ಇದ್ದಾರೆ ಬಟ್ ಎಲ್ಲ ಹೊರಗಡೆ ಇದ್ದಾರೆ. ಕಾರು ನಮ್ಮ ಡಾರ್ಲಿಂಗ್ ಅಲ್ಲಿ ನಿಂತೈತೆ, ಬೈಕಲ್ಲಿ ಇದ್ದಾರೆ. ಹಿಂಗೆ ಅಲ್ಲಿ ನೋಡಿದ್ರೆ ಸೂರ್ಯ ಮುಳುಗಿ ಹೋಗ್ತಾನೆ ಒಳಗಡೆ. ನನ್ನ ಕೆಲಸ ಡ್ಯೂಟಿ ಮುಗೀತು ಅಂತ ಹೋಯ್ತಾನೆ ಒಳಗಡೆ. ನನ್ನ ಡ್ಯೂಟಿ ಮುಗೀತು ಅಂತ ಮನೆ ಕಡೆಗೆ ಹೋಯ್ತಾನೆ ಸೂರ್ಯ ಎಲ್ಲಿದೆಯಪ್ಪ ಅಂತ. ಇದೆಲ್ಲ ಚಾಟ್ಸ್ ಅಂಗಡಿ ಇದೆ. ಪಾನಿಪುರಿ, ಬೇಲ್ಪುರಿ, ಏನೇನು ಬೇಕೋ ಎಲ್ಲ ಸಿಗುತ್ತೆ ನೋಡಿ. ಹಿಂಗಿದೆ ದೇವಸ್ಥಾನ. ಮಾವಿನಕಾಯಿ ಇದೆ ನೋಡಿ ಇಲ್ಲಿ. 3 ದಿವಸದಿಂದ ಕೇಳ್ತಾಳೆ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು, ಮಾವಿನಕಾಯಿ ತಗೊಬರ್ರಿ ಅಂತ ನೋಡಿ. ಇದೆಲ್ಲ ಪಿಂಗಣಿ ಇದೆಲ್ಲ, ಇದು ಹಳ್ಳಿ ಅಂಗಡಿ. ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು. ಮೇಲ್ಗಡೆಗೆ ಹೋಗ್ಬೋದು, ಇಲ್ಲಿ ಮೆಟ್ಲಿದೆಯಲ್ಲ, ಹಂಗೆ ಮೇಲ್ಗಡೆ ಹೋದರೆ 50 ರೂಪಾಯಿ ಒಬ್ರಿಗೆ. ದರ್ಶನಕ್ಕೆ ದಾರಿ ಅಂತ ಅಲ್ಲಿದೆ, ಅಲ್ಲೋಗ್ಬಿಟ್ಟು ದರ್ಶನ ಮಾಡೋದು. ಈಗ ಎಲ್ಲ ದೇವಸ್ಥಾನದಲ್ಲಿ ಏನಿರುತ್ತೆ ಬಿಡುತ್ತೋ, ಕಳ್ಳಪುರಿ ಅಂಗಡಿ ಮಾತ್ರ ಇದು ಪಕ್ಕ ಇದ್ದೇ ಇರುತ್ತೆ. ಇಲ್ಲ ಅವರೆಲ್ಲ ದರ್ಶನ ಮುಗಿಸ್ಕೊಂಡು ಕುಂತಿದ್ದಾರೆ ಅನ್ಸುತ್ತೆ. ಈ ಅಂಗಡಿಯಲ್ಲಿ ಎಷ್ಟು ಥರ ಐಟಮ್ ಐತೆ ನೋಡಿ, ಸಿಕ್ಕಾಬಟ್ಟೆ ಐಟಮ್ ಇದೆ. ಶೌಚಾಲಯ ಇದೆ, ವಸತಿ ಗೃಹ ಇದೆ, ಗೋಶಾಲೆ ಇದೆ. ಗೋಶಾಲೆ ಹತ್ರ ಹೋಗಿ ಬರೋಣ, ಭಾಳ ಸಕ್ಕದಾಗಿರುತ್ತೆ. ಬಿಟ್ಟಿದ್ದಾರೆ. ಈ ತೊಟ್ಟೆಲಿ ನೀರಿಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಅಲ್ಲ? ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಇದು ತೊಟ್ಟಿನೇ, ಗೋಗಳಿಗೆ ಇದು ಮಾಡೋಕ್ಕೆ. ಅಯ್ಯೋ ಇಲ್ಲೋಡಿ ಚಿಕ್ಕ ಕರ. ಈಗ ಹಾಕಿರೋದಾ? ಹೌದಾ? ಹಾಂ, ಚಿಕ್ಕ ಚೆನ್ನಾಗಿದೆ. ಆ ಕಡೆ ಕೊಲ್ಟಾಯ್ತು. ಯಾವ್ದ್ರದ್ದು ಕರು ಇದು? ನೋಡಿ ಗೈಸ್, ಇದು ಹೆಂಗಿದೆ. ಬಾಹುಬಲಿ ಫಿಲಮಲ್ಲಿ ಈ ಥರದ್ದು ಎಷ್ಟೊಂದು ಇದಾವಲ್ಲ. ಇದ್ಯಾಕ ನಮ್ಮ ಹತ್ರನೇ ಬರ್ತಾ ಇದೆ. ಅದೇ ಕರ ಹಾಕಿರೋದು. ಇಷ್ಟೇ ಎಷ್ಟೈತೆ ನೋಡಿದ್ದು. ಇದೇನಾ ನಂದೀಶ್ ಅಂದರೆ?
ಗಾಯ್ಸ್ ಇದು ಇದೆಯಲ್ಲ ಬಾಹುಬಲಿ ಫಿಲಮಲ್ಲಿ ಐತಲ್ಲ ಅದು ಅದ್ರ ಹೆಸರು ನಂದೀಶ ಅಂತೆ ಗೂಳಿ. ಇಲ್ಲಿ ಹಸು ಜೊತೆ ಕುದುರೆ ಬೇರೆ ಕಟ್ಬಿಟ್ಟಿದ್ದಾರೆ ನೋಡಿ. ಹಸು ಇದೆ. ಇವೆಲ್ಲ ಗಿಡ್ಡ ಕರ ಇವು. ಜಾಸ್ತಿ ಉದ್ದ ಬೆಳೆಯಲ್ಲ. ನಾವೆಲ್ಲ ಹೋಗ್ತೀವಿ ಅಲ್ಲೇ ಬರ್ತೈತೆ. ಏಯ್ ನಾನು ಅಂತ ಕಿತ್ತಾಡ್ತಾವ್ರೆ. ನಾನು ಅಂತ ಕಿತ್ತಾಡ್ತಾವೆ ಇವರು. ಅದು ಗುದ್ದಕ್ಕೆ ಹೋಯ್ತೈತೆ. ಇದಂತೂ ಹಿಂಗೈತೆ ನೋಡಿ, ಸಖತ್ತಾಗೈತೆ ಮಾತ್ರ. ಈ ಕರು ಮಾತ್ರ ನಾನು ಕೊಟ್ಟರೆ ಊರಿಗೆ ಹಿಡ್ಕೊಂಡು ಹೋಗ್ಬಿಡ್ತೀನಿ, ಜೊತೆಲೇ ಹಿಡ್ಕೊಂಡ್ಬಿಡ್ತೀನಿ. ಇದು ಗುದ್ದಕ್ಕೆ ಬರ್ತೈತೆ ಅಂತೆ ಯಾವಾಗಿಂದ. ಯಾಕಪ್ಪ ಗುದ್ದದೆ ನೀನು? ಯಾಕಪ್ಪ ಗುದ್ತೀಯ? ಗುದ್ದಬಾರ್ದಂಗಿಲ್ಲ. ಬಂದವ್ರು ಎಲ್ರಿಗೂ ಗುದ್ದುತ್ತಿತ್ತು ನೋಡು, ನಿನಗೆ ಗುದ್ದುತ್ತಾನೆ ಇಲ್ಲ ಅಂತ ಹೇಳ್ತೈತೆ. ಅವಕ್ಕೆ ಏನೋ ಹೇಳ್ತಾಳೆ ನೋಡಿ ಗೈಸೇನ. ಅಲ್ಲ ಅಕ್ಕ ಇದಾರಲ್ಲ ಅಕ್ಕ, ಹೌದು. ಅವರು ಈ ಎತ್ತು ಎಲ್ರಿಗೂ ಗುದ್ದುತ್ತಾ ಇರುತ್ತೆ ನೋಡು, ನಿನ್ನ ಮೇಲೆ ಪ್ರೀತಿ ಏನೋ ಅದಕ್ಕೆ ನಿನಗೆ ಗುದ್ದುತ್ತಾನೆ ಇಲ್ಲ ಅಂತ ಹೇಳ್ತಾರೆ. ಅದು ಏನು ಗೊತ್ತಾ, ಒಳ್ಳೆಯವ್ರಿಗೆ ಗುದಿಯಕ್ಕೆ ಹೋಗುತ್ತೆ. ನೀನು ಯಾಕೆ ಒಳ್ಳೆಯವ್ರಾಗಿದ್ದೀರ ಅಂತ ಗುದಿಯಕ್ಕೆ ಹೋಗುತ್ತೆ. ಕೆಟ್ಟವ್ರಿಗೆ ಗುದಿಯಲ್ಲ. ನೀನು ಕೆಟ್ಟವಳು, ಅದಕ್ಕೆ ಗುದಿತಾ ಇಲ್ಲ ಅದು. ಕೆಟ್ಟವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅದು. ಅಯ್ಯೋ ಈ ಚಿಕ್ಕ ಕರ ಬತ್ತನಿಲ್ಲ. ಅದಿನ್ನ ಎಳೆ ಮರಿ. ಏಯ್ ನಡಿ ಈ ಕಡೆ ನಡಿ. ನಾವು ಚಿಕ್ಕ ಕರ ನೋಡ್ಬೇಕು, ನಡೀರೋ ಆ ಕಡೆ. ಇಲ್ಲಿ ನೋಡಿ, ಇದೆಲ್ಲ ಅವರೊಳಗೆ ಬರುತ್ತೆ. ಲಕ್ಷ್ಮಿ ಬಿಡು, ಬರಲ್ಲ. ಇದು ಗೋಶಿಲ್ಲ. ಹದಿನೇಳು ಹೆಂಗೆ ಮಾಡ್ತಾ ಇದೆ ಅಪ್ಪ. ಇಷ್ಟು ದೊಡ್ಡದು ಅಂದರೆ ಇಲ್ಲಿಂದ ಹೆಂಗೆ ಕಾಣುತ್ತೆ. ಒಳಗಡೆ ಹೋಗ್ಬಿಟ್ಟು ಬನ್ನಿ ಗೈಸ್, ದರ್ಶನ ಮಾಡಿಕೊಂಡು ಯಾವ ಥರ ಇರುತ್ತೆ ಅಂತ. ಅಲ್ಲಿದೆ, ಇಲ್ಲೇನ ಇರೋದು. ಮುಂಚೆ ಬಂದಾಗ ಅಲ್ಲಿತ್ತು. ಕಾಲು ತೊಳ್ಕೊಂಡು ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು. ಹಾಂ ಸರಿ ಮುಗಿಸ್ಕೊಂಡು ಬರೋಣ. ಇಲ್ಲೊಂದು ಅಂಗಡಿ ಇದೆ. ಇಲ್ಲಿ ನಾರಾಯಣ ಸ್ವಾಮಿ ಇದ್ದಾರೆ. ಆದರೂ ಇದು ನೋಡಿ ಗೈಸ್ ಹೆಂಗೆ ಈಟಾಗಿದೆ, ಹೆಂಗಿದೆ ಬಾಬಾ. ಒಂದೊಂದು ಕೈ ಎಷ್ಟು ದೊಡ್ಡದಿದೆ. ಕಂಟಿನ್ಯೂ ಮಾಡಂಗೆ. ಶಿವ ಕಾಲು ತೊಳ್ಕೊಂತಿದ್ದಾರೆ ಇವಾಗ. ಬೆಳಗಿಂದ ತೊಳ್ಕೊಂಡಿದ್ದೀನಿ. ಇಲ್ಲ ಅಲ್ಲಿಂದ ಬಂದಲ್ಲ ಅಂತ ತೊಳ್ಕೊಂಡಿದ್ದೀನಿ. ನೀವು ತೋರಿಸಿ ಈ ಕಡೆ. ಇದು ಬ್ಯಾಕ್ ಗ್ರೌಂಡ್ ಈ ಥರ ಇದೆ. ಯಾವ ಥರ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ನಾವೊಬ್ಬರು ಬಂದು ಏನೋ ಹೊಸ್ದಾಗಿ ತೋರಿಸ್ತಾ ಇಲ್ಲ. ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್. ಈ ಕಡೆ ಕುಣಿಗಲ್ ಕಡೆ ಎಲ್ಲ ಬಂದು ನೋಡಿರ್ತೀರ. ಇದು ಟೂರಿಸ್ಟ್ ಪ್ಲೇಸ್ ಥರನೇ. ಆದರೂ ನಿಮಗೆಲ್ಲ ತೋರ್ಸೋಣ ಒಂಥರ ಅಂತ. ನಾವು ಒಂದ್ಸತಿ ಬಂದಿದ್ವಿ ಮದುವೆಗೂ ಮುಂಚೆ. ಇದು ಸೆಕೆಂಡ್ ಟೈಮ್ ಬರ್ತಿರೋದು. ನಾನು ಬಿಸ್ನೆಸ್ ಟೈಮ್ ಬಂದಿದ್ದೀನಿ. ಮದುವೆಗಿನ ಮುಂಚೆ ಒಂದ್ಸಲಿ ಬಂದಿದ್ವಿ, ಈಗ ಒಂದ್ಸಲಿ ಬಂದಿದ್ವಿ. ಲವ್ ಮಾಡ್ಬೇಕಾದ್ರೆ ಕರ್ಕೊಬಂದಿದ್ವಿ ಅಲ್ವಾ. ಬಾ. ವಸತಿ ಗೃಹ ಅಂದ್ರೆ ಏನು? ವಸತಿ ಗೃಹ ಅಂದ್ರೆ ಉಳ್ಕೊಳ್ಳೋದು ಅಂತ ಅನ್ಸುತ್ತೆ. ಕರೆಕ್ಟ್. ಆ್ಯಕ್ಚುಲಿ ಸುಮ್ಮನೆ ಕ್ವಶನ್ ಕೇಳಿದೆ. ನನಗೆ ಗೊತ್ತಿತ್ತು, ಆದ್ರೆ ನಿನ್ನೆ ಕೇಳಿದೆ. ನಿಂಗೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಇಂಡೈರೆಕ್ಟಾಗಿ ನನ್ನನ್ನೇ ಕೇಳಿದ್ಯಾ. ಆನೆ ನಮ್ಮ ನರಸಿಂಹರಾಜು ಇದ್ದಿದ್ರೆ, ನರಸಿಂಹರಾಜು ಅಂತ ಇದ್ರಲ್ಲ ಅವರು, ಬಳ್ಳಾಪುರ ನರಸಿಂಹರಾಜು, ಆನೆ ನೋಡಿದ್ರೆ ಏಣಿ ತಾಣ ಹೊಲ್ಟೋಗ್ಬಿಡೋದು. ಯಾಕೆ ಯಾಕೆ ಅಂತ ನೀವು ಕೇಳಬಾರ್ದು. ನೋಡಿ ಗಾಯ್ಸ್, ಇಲ್ಲಿ ಥರ ಮಾಡಿದ್ದಾರೆ. ಆಮೇನಾ? ಇಲ್ಲೊಂದು ಕಾಗಿದೆ, ಇಲ್ಲೊಂದು ಕಾಗಿದೆ. ಶನೇಶ್ವರ ಸ್ವಾಮಿಯ ವಾಹನ. ಇದು ಆಮೇನಾ? ಕರೆಕ್ಟು, ನಾನು ನೋಡಿಲ್ಲ. ನೋಡಿ ಸಖತ್ತ ಗೋಲ್ಡ್ ಕೋಟಿಂಗ್ ಸಖತ್ತಾಗಿ ಕೊಟ್ಟಿದ್ದಾರೆ. ಸೂಪರಾಗಿದೆ. ಬನ್ನಿ ಹೊರಗಡೆ ಹೋಗೋಣ. ಹೊರಗಡೆ ಮೊಬೈಲ್ ಹಲೋ ಇಲ್ಲ. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಬಂದು ಸಿಗೋಣ. ಕತ್ಲಾಯಿತು, ಹೋಗ್ಬೇಕು ಮನೆ ಕಡೆ. ನೋಡಿ ಇಲ್ಲಿ ಕಾಗೆ ಸ್ವಾಮಿ ಇದೆ. ಇಲ್ಲಿ ಎಲ್ಲೋ ಇಟ್ಟಿದ್ದಾರೆ. ಹೊರಗಡೆ ಹೋಗ್ತಾ ಇದ್ದೀವಿ. ಮತ್ತೆ ಸಿಗೋಣ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಷನ್ ಮಾಡ್ತೀನಿ. ಸಿಗೋಣ ಮತ್ತೆ. ಪಾನಿಪುರಿ ಮಸಾಲಾ ಬೇಲ್ ಚುರ್ಮುರಿ.
ಗೈಸ್ ಫೈನಲಿ ಸಂಜೆ ಆಯಿತು, ಚಾಟ್ಸ್ ಟೈಮ್ ಅಂತ ಅಂದ್ಬಿಟ್ಟು ಪಾನಿಪುರಿ ಮಸಾಲೆ ಪುರಿ ತೊಗೊಂಡಿದ್ದೀವಿ. ಇವ್ರು ನೋಡಿ ಮಸಾಲೆ ಪುರಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ನಾನು ಪಾನಿಪುರಿ ತೊಗೊಂಡಿದ್ದೀನಿ. ಯಾವ ಥರ ಇದೆ ಸೀನು ಅಂತಂದರೆ ನೋಡಿ, ಇಲ್ಲಿ ಪಾನಿಪುರಿ, ಇಲ್ಲಿ ಮಸಾಲೆ ಪುರಿ ಎಲ್ಲಿದೆ ನೋಡಿ, ಇಲ್ಲೇ ಇದೆ. ಇಲ್ಲಿ ಚಾಟ್ಸ್ ತಿಂತಾಯಿದ್ದೀವಿ, ತಿನ್ನೋಣ, ಲೆಟ್ಸ್ ಗೋ. ಮೇಡಮ್ ಅವ್ರಿಗೆ ಬಾಯಲ್ಲಿ ನೀರು ಬರ್ತೈತೆ, ಸುಮ್ಮನೆ ಹಂಗೆ ನುಂಗ್ಕೊಂತವ್ರೆ. ಮಸಾಲೆ ಪುರಿ ಗಮ್ ಅನ್ನುತ್ತಾ? ಹೌದಾ, ಇದೆ, ಬನ್ನಿ ತಿನ್ನೋಣ. ಫೈನಲಿ ಮನೆಗೆ ಬಂದ್ವಿ. 8:45 ಆಗಿತ್ತು ಬರೋ ಅಷ್ಟರಲ್ಲಿ. ನಿಧಾನಾಗಿ ಬಂದ್ವಿ, ಚಾಟ್ಸ್ ಎಲ್ಲ ತಿನ್ಕೊಂಡು. ಸೊ ಬಂದು ಫ್ರೆಶ್ ಅಪ್ ಆಗಿ ಈಗ ಹಂಗೆ ಕೂತಿದ್ವಿ. ಊಟ ಏನೂ ಹಸಿವೆ ಇಲ್ಲ ಊಟ ಮಾಡೋಕ್ಕೆ, ಆಚೆಗಡೆ ಎಲ್ಲ ತಿಂದಿರೋದೇ ಇದಾಗಿದೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತರುಣೇಶ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.